ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮಗ. ಇನ್ನು ಜಾಸ್ತಿ ಕುಯ್ಯೋದಿಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರ್ತೀನಿ ಗೈಸ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿದೆ. ಸೊ ಇಬ್ರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಎಲಿಮಿನೇಟ್ ಆಗಿ. ಸೊ ಅವ್ರು ಕರಿಬಸಪ್ಪ ಅವರು ಹಾಗೂ ಅಮಿತ್ ಅವರು ಅಂತಾನೆ ಹೇಳ್ಬೋದು. ಸೊ ಗೈಸ್, ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ಕರಿಬಸಪ್ಪ ಅವರು ನಮ್ಮ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಾಡಿ ಬಿಲ್ಡಿಂಗ್ ನಲ್ಲಿ ಒಂದು ಪ್ರೆಸೆಂಟ್ ಮಾಡಿದಂತ ವ್ಯಕ್ತಿ. ಸೊ ಒಂದು ಒಳ್ಳೆ ಮುಗ್ಧತೆ, ದಾವಣಗೆರೆ ಅವರು. ಸೊ ಅವ್ರು ತುಂಬಾನೇ ನಮಗೆ ಫೇಮಸ್ ಆಗಿ ಕಾಣಿಸಿದ್ದು ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದಕ್ಕೂ ಮುಂಚೆ ಅಷ್ಟೊಂದು ಗೊತ್ತಿಲ್ಲ ನಮಗೆಲ್ಲ. ಅಂಡ್ ಅವರು ಕೆಲವೊಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅಂಡ್ ಒಳ್ಳೆ ಬಾಡಿ ಬಿಲ್ಡರ್. ಸೊ ಒಳ್ಳೆ ಆಕ್ಟಿವ್ ಆಗಿದ್ದಾರೆ. ಯಾಕೆ ಮನೆ ಒಳಗಡೆ ಅಷ್ಟೊಂದು ಸೈಲೆಂಟ್ ಆಗಿದ್ರು ಅಂತ ಒಂದು ಗೊತ್ತಾಗ್ಲಿಲ್ಲ. ಅಂಡ್ ಹೊರಗಡೆ ಬಂದಾದ್ಮೇಲೆ ಮಾತಾಡಿದ್ರು ಸುದೀಪ್ ಸರ್ ಅಪ್ಪ ತಂದೆ ಸುಮ್ನಿರು ಅನ್ನೋಷ್ಟು ಹುಚ್ಚಿಡ್ಸ್ಬಿಟ್ರು ಇವರು. ಅವ್ರು ಕೊನೆ ಬಾಯ ಮುಚ್ಚಿಬಿಟ್ರು ಸುದೀಪ್ ಸರ್ ಹೋಗಿ ಸುಮ್ನಿರಪ್ಪ ಅಂತ. ಸೊ ಇಷ್ಟೊಂದು ಆಕ್ಟಿವ್ ಆಗಿರೋರು ಮನೆ ಒಳಗಡೆ ಏನಾದ್ರು ಮಾತಾಡಿದ್ರೆ ಸೊ ಇನ್ನೂ ಒಂದ್ 2-3 ವಾರ ಉಳ್ಕೊಳ್ತಿದ್ರು ಅಂತ ನನ್ನ ಅನಿಸಿಕೆ. ಅಂಡ್ ಅಮಿತ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ಸೊ ಅವ್ರು RJ ಗುರು ಹೊರಗಡೆ, ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದೆ ಸುದೀಪ್ ಸರ್ದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರು. ಸೊ ಇಂಟರ್ವ್ಯೂ ಅಲ್ಲಿ ಫೋನಲ್ಲಿ ನೋಡಿದೆ. ತುಂಬ ಸಖತ್ತಾಗಿ ಮಾತಾಡ್ತಾ ಇದ್ರು. ಒಂದು ಒಳ್ಳೆ ಹ್ಯೂಮರ್ ಇರುವಂತ ವ್ಯಕ್ತಿ. RJ ಅಂದ್ರೆ ಒಳ್ಳೆ ಮಾತುಗಾರಿಕೆ ಇರುತ್ತೆ. ಸೊ ಅವರು ಯಾಕೋ ಸೈಲೆಂಟ್ ಆದ್ರು. ಬಟ್ ಅವ್ರು ಸೈಲೆಂಟ್ ಆಗೋದಕ್ಕೆ ಎಲ್ಲೋ ಒಂದ್ ಕಡೆ ಕರಿಬಸಪ್ಪ ಅವರು ಕಾರಣ ಆದ್ರ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅವ್ರು ತುಂಬಾ ಒಂಥರ ಇಂಟ್ರೋವರ್ಟ್ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಜೊತೆ ಬೇರೆ ಜಂಟಿಯಾಗಿ ಹೋಗಿದ್ರಲ್ಲ. ಸೊ ಜಂಟಿಯಾಗಿ ಹೋಗಿರೋ ವ್ಯಕ್ತಿಗಳಿಗೆಲ್ಲ ಇದೇ ಆಗಿರೋದು. ಕೆಲವೊಬ್ರು ತುಂಬಾನೇ ಎಕ್ಸ್ಟ್ರಾವರ್ಟ್ ಇದಾರೆ, ಇನ್ ಕೆಲವರು ಇಂಟ್ರೋವರ್ಟ್ ಇದಾರೆ. ಸೊ ಆ ಕಾರಣಕ್ಕೆ ಎಲ್ಲೋ ಇವರಿಗೆ ಒಂದು ಮೈನಸ್ ಆಯ್ತು ಅಂತ ನನ್ಗೆಲ್ಲೋ ಅನಿಸ್ತಾ ಇದೆ. ಇಲ್ಲಾಂದಿದ್ರೆ ಇನ್ನು ಉಳ್ಕೊಳ್ತಿದ್ರು ಗುರು ಡೆಫಿನೆಟ್ಲಿ RJ, ಅಮಿತ್ ಅವರು. ಸೊ ಓಕೆ, ವಾಟ್ ಎವರ್ ಏನೇ ಆಗ್ಲಿ, ಈಗಾಗಲೇ ಮುಗ್ದೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಮಾತಾಡಿದ್ರು ಮತ್ತೆ ಕರ್ಕೊಂಡ್ ಬರೋದಿಲ್ಲ ಅವ್ರನ್ನೆಲ್ಲ. ಸೊ ಅದನ್ನ ಬಿಡೋದಾದ್ರೆ, ನೆಕ್ಸ್ಟ್ ಮತ್ತೆ ಎಪಿಸೋಡ್ ಬರೋದಾದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಸಖತ್ತಾಗೆ ನಕ್ಕು ಸುಸ್ತಾಗೋಯ್ತು ಗುರು. ಮತ್ತೆ ಪ್ರೂವ್ ಮಾಡ್ಕೊಳ್ತಿದ್ದಾರೆ ಗಿಲ್ಲಿ ಅವರು. ಕಾಮಿಡಿಲಿ ಅವ್ರಿಗಿರೋ ಒಂದು ಟ್ಯಾಲೆಂಟ್ ಏನು, ಅವ್ರಿಗೊಂದು ಎಂತ ಒಂದು ಟೈಮಿಂಗ್ ಸೆನ್ಸ್ ಇದೆ, ಸಖತ್ತು ಕಾಮಿಡಿ ಸೆನ್ಸ್ ಇದೆ ಗುರು ಗಿಲ್ಲಿ ಅವ್ರಿಗೆ. ಸೊ ಅವ್ರೇ ಈಗ ಮೇನ್ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಒಂದು ಮೇನ್ ಎಂಟರ್ಟೈನರ್, ಕಾಮಿಡಿ ಎಂಟರ್ಟೈನರ್ ಅಂದ್ರೆ ಗಿಲ್ಲಿ ಅವ್ರು ಅಂದ್ರೂ ತಪ್ಪಾಗೋದಿಲ್ಲ. ಸೊ ಒಂದೊಳ್ಳೆ ಎಂಟರ್ಟೈನಿಂಗ್ ಮಾಡ್ತಾ ಇದಾರೆ. ಸೊ ಅವರು ಟಾಪ್ 5 ಪಕ್ಕ ಬಂದೇ ಬರ್ತಾರೆ. ಅಂಡ್ ಇನ್ನೊಂದು ಮಿಕ್ಕಿರೋರ್ ವಿಚಾರಕ್ಕೆ ಬರೋದಾದ್ರೆ, ಹುಡುಗಿರಲ್ಲಿ ಯಾರು ಕಾಣ್ತಾ ಇಲ್ಲ ಅಂತ ಕಾನ್ಫಿಡೆನ್ಸ್ ಇರೋರು ಅಶ್ವಿನಿ ಗೌಡ ಅವ್ರನ್ನ ಒಬ್ರು ಬಿಟ್ರೆ, ಇನ್ನು ಮಿಕ್ಕಿರೋರಿಗೆ ಯಾರುನು ಅಂತ ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇಲ್ಲ. ಸುಮ್ನೆ ಬಿಗ್ ಬಾಸ್ ಒಳಗಡೆ ಕಳ್ಸಿದ್ದಾರೆ, ಇರೋಣ ತಿನ್ನೋಣ, ಜನರ ಕಣಿಗೆ ಕಾಣೋಣ, ಹೋಗ್ಬಿಡೋಣ ಅನ್ನೋ ರೇಂಜ್ ಅಲ್ಲಿ ಇದಾರೆ. ಅವ್ರೇನ್ ಟಾಸ್ಕ್ ಆಡ್ಬೇಕು, ನಾನ್ ಗೆಲ್ಬೇಕು ಅನ್ನೋ ಒಂದು ಏನ್ ಕಾಣಿಸ್ತಾ ಇಲ್ಲ ಅವ್ರ ಮುಖದಲ್ಲಿ. ತುಂಬಾ ಲೋ ಇದಾರೆ. ಸೊ ಏನ್ ಮಾಡ್ತಾರೆ ನೋಡೋಣ. ಅಂಡ್ ಹುಡುಗರಲ್ಲಿ ಬಂದ್ರೆ ಇದಾರೆ ಗುರು, ಒಂದು 5-6 ಜನ ಇದಾರೆ. ಧ್ರುವ್ ಅಂತವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ. ಸೊ ಅವರಲ್ಲೂ ಒಂದೊಳ್ಳೆ ಟ್ಯಾಲೆಂಟ್ ಇದೆ, ಒಂದೊಳ್ಳೆ ಸ್ಟ್ರೆಂತ್ ಇದೆ. ಅವ್ರು ಯಾಕೆ ಓಪನ್ ಅಪ್ ಆಗ್ತಿಲ್ಲ ಗೊತ್ತಿಲ್ಲ. ಅಂಡ್ ಧನುಷ್ ಅವ್ರು ಓಪನ್ ಅಪ್ ಆಗ್ತಿದ್ದಾರೆ. ಓಪನ್ ಅಪ್ ಆಗಿರೋರ್ನೇ ತಗೊಂಬಂದು ನಾಮಿನೇಷನ್ಗೆ ಕೂರ್ಸಿದ್ರು. ಸೊ ಆದ್ರೂ ಜನ ಅವ್ರನ್ನ ಸೇವ್ ಮಾಡ್ಕೊಂಡು ಮತ್ತೆ ಉಳಿಸ್ಕೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಈ ವೀಕಲ್ಲಿ ಮತ್ತೆ ಇನ್ನೂ ಯಾವ ತರ ಒಂದು ಅದ್ಭುತನ ಕ್ರಿಯೇಟ್ ಮಾಡ್ತಾರೆ ಅಂತ. ಅಂಡ್ ನೆಕ್ಸ್ಟ್ ಸತೀಶ್ ಅವರು ನಾನು ಸೋಲ್ಬೇಕಂತಾನೆ ಬಂದಿದಾರಂತ ಅಂತಿದಾರಂತ ಅವರು. ಸೊ ಸೋಲ್ತಾರೋ ಗೆಲ್ತಾರೋ ನೋಡ್ಬೇಕು. ಅಂಡ್ ಚಂದ್ರಪ್ರಭು ಅವರು ಒಳ್ಳೆ ಎಂಟರ್ಟೈನರ್. ಯಾಕೆ ಅವ್ರು ಎಂಟರ್ಟೈನಿಂಗ್ ಮಾಡ್ತಿಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿರೋರು ಧ್ರುವಂತು, ಧನುಷ್ ಅವ್ರು, ಗಿಲ್ಲಿ ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದಾರೆ ಬಿಡಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಅಂಡ್ ಕಾಕ್ರೋಚ್ ಫೈನಲ್ ಲಿಸ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಅಂಡ್ ಇವತ್ತಿನ ಎಪಿಸೋಡ್ ಮಾತ್ರ ಅವ್ರದ್ದು ಚಿಂದಿ ಆಗಿದೆ. ಸೊ ಹುಡುಗಿರಲ್ಲಿ ಮತ್ತೆ ಅವರು ಮಂಜುಳಾ ಮೇಡಮ್ ಅವರು, ರಾಶಿಕ್ ಅವರೆಲ್ಲ ಏನ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಅಲ್ಲಿ ಹಿಂಗಿದ್ರೆ ಕಷ್ಟ ಆಗುತ್ತೆ. ಸೊ ಸುದೀಪ್ ಸರ್ ವಾರ್ನಿಂಗ್ ಕೊಟ್ಟಿದ್ದಾರೆ, ತಿದ್ಕೊಳ್ಳಿ. ಅಂಡ್ ಅವ್ರವ್ರ ಒಳಗಡೆ ಇರೋರ್ಗೇನು ಒಪಿನಿಯನೇ ಒಂಥರ ಬೇರೆ ಇದೆ. ಇನ್ನು ಹೊರಗಡೆ ಮಾತ್ರ ಸಖತ್ತ ಬೇರೆ ತರ ಪೋಟ್ರಿ ಆಗಿದ್ದಾರೆ. ಯಾಕೆಂದ್ರೆ ಜನಗಳಿಗೆ ಕಾಣಿಸ್ಕೋಬೇಕು, ಎಂಟರ್ಟೈನಿಂಗ್ ಮಾಡ್ಬೇಕು, ಟಾಸ್ಕ್ಗಳನ್ನ ಆಡ್ಬೇಕು. ಸೊ ಇಲ್ಲೇ ಒಂದ್ ಸೈಡ್ ಅಲ್ಲಿ ಇದ್ದು ನಾನೇನ್ ಕೆಲಸ ಮಾಡ್ತೀನಿ ಅಂದ್ರೆ ಆಗಲ್ಲ. ಸೊ ಕಾಣಿಸ್ಕೋಬೇಕು, ಅದೇ ಚದುರಂಗದ ಆಟ ಬಿಗ್ ಬಾಸ್ ಮನೆದು. ಅಂಡ್ ಬಿಗ್ ಬಾಸ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನ ಕೊಡ್ತಿದ್ದಾರೆ. ಸೊ ರಕ್ಷಿತ್ ಅವ್ರು ನಾವು ಒಳಗಡೆ ಕಳ್ಸಿದ್ಮೇಲೆ ರಕ್ಷಿತ್ ಅವರು ತುಂಬಾನೇ ಅಲ್ಲಿರೋರಿಗೆಲ್ಲ ಟಕ್ಕರ್ ಕೊಟ್ಟು ತುಂಬಾನೇ ಒಂದು ಹೈಪ್ ನ ಕ್ರಿಯೇಟ್ ಮಾಡಿದ್ದಾರೆ. ಈ ವಾರದಿಂದ ಏನ್ ಆಡ್ತಾರೆ ನೋಡ್ಬೇಕು. ಮತ್ತೆ ಉಳ್ಕೊಳ್ತಾರಲ್ಲ ಈ ವಾರದ ಎಂಡಲ್ಲಿ ಅವರು ಹೊರಗೆ ಬರ್ತಾರೋ ಕಾದ್ ನೋಡೋಣ. ಸೊ ಟೋಟಲಿ ನಿನ್ನೆ ಎಪಿಸೋಡ್ ತುಂಬಾನೇ ಸಖತ್ತಾಗಿತ್ತು. ನಾವಂತೂ ತುಂಬಾನೇ ಮಜಾ ಮಾಡಿದಂತ ಹೇಳ್ಬೋದು. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಎಪಿಸೋಡ್ ನೀವು ನೋಡಿ ನಾನು ನೋಡ್ತೀನಿ. ಬಾಯ್.